ನೋಡ್ಕೊಂಡು ಹೋಗಿದ್ದು ಎರಡು ಕಡೆನೂ. ಬೇರೆ ಕಾಲೇಜ್ ಸೇರ್ಕೊಂಡು ಅಸ್ಥೆಟಿಕ್ ಆಗೋಳೆ. ಅಸ್ಥೆಟಿಕ್ ಆಯ್ತು. ಇವಳು ಲೇಟ್. ಇವತ್ತು ರೆಡಿ ಆಗಿದ್ದೆ ಅಲ್ಲ. ಆಯ್ತು, ಏನು ರೆಡಿ ಆಗೋದಿರ್ಲಿಲ್ಲ. ದೀಕ್ಷಾ ಜೋರಾಗಿ ಮಾತಾಡೆ. ತುಂಬಾ ಚೆನ್ನಾಗಿದ್ದಿದ್ದು ಅದೊಂದೇ. ಲಾಸ್ಟಲ್ಲಿ ಇವತ್ತು ಗೋಲ್ಗಪ್ಪಾಗ ಹೋಗಿಲ್ಲ ಗೈಸ್. ಮ್ಯಾಂಗೋ ಮಿಲ್ಕ್ ಶೇಕ್ ಬಂದ ಹೆಂಗ್ ಮಾಡ್ತಾರೆ ಫಸ್ಟ್ ಟೈಮ್. ಹೋಗೇ ನೋಡಿ ಹೆಂಗ್ ಬರ್ತಾ ಇದೆ. ಆಮೇಲೆ ಮೆಂಟಲಿ ಸ್ಟ್ರೆಸ್ ಆದ್ರೆ ಇನ್ನ 1 ತಿಂಗಳಿದೆ ಗೈಸ್. ನಾಯಿ ಎಷ್ಟಿದೆ ಅಲ್ಲಿ 1 2 ಮಿತ್ತಂಗ್ ಮಾತಾಡ್ರು. ಬಾಯ್ ಗೈಸ್. ಬಾಯ್. ಮಂಚೂರಿ. ಸೊ ಆಮೇಲೆ ಗೋಲ್ಗಪ್ಪ. ಸೊ ಇನ್ನ ಆಮೇಲೆ ಮನೆ. Hey guys, welcome back to my YouTube channel Janati Venkatesh. So in today's vlog it's gonna be with my best friend. So you guys gonna meet her and yeah, it will be super duper fun and chit chat exploring food video. I hope you guys will enjoy this video and I'm gonna spend my evening with her. It's been very long I've met her, so I'm excited to see her and yeah, welcome back to my YouTube channel. I've just got ready and it's just 2 kilometers far from my home. That's it. So yeah, I've just got ready and we will go and meet her. Yeah. Style. Style is the answer to everything. A fresh way to approach a dull or dangerous thing. To do a dangerous thing with style. ಪಿನ್ನೆಲ್ಲ ತೋರ್ಸಲ್ಲ ಗೈಸ್. ಆಮೇಲೆ ಏನಾದ್ರು ಹೇಳು. ಇವಾಗ ATM ಬಂದಿದ್ದೀವಿ ಅಂತ ಪಿನ್ನೆಲ್ಲ ತೋರ್ಸಲ್ಲ ಗೈಸ್. ಕ್ಯಾಶ್ ವಿತ್ಡ್ರಾಲ್ ಸೇವಿಂಗ್ಸ್ ಎಷ್ಟು 500. ನಂಗೇನು ಗೊತ್ತು ನಿನ್ಗೆ ಎಷ್ಟು. ಇವಾಗ ಎಷ್ಟು ಅಕ್ಕ ಎಷ್ಟು ಹೇಳಿದ್ರು? 200 ಅಲ್ಲ. ಅಕ್ಕ ಎಷ್ಟು ಹೇಳಿಲ್ಲ. ನಂದು ಇವಾಗ ಮಂತ್ಲಿ ಇದ್ರೆ 650 ಹೋಗ್ತೈತೆ. 200 ಸಾಕು ಅನ್ಸುತ್ತೆ. ಹೌದಾ? ದುಡ್ಡೇ ವಿಡ್ರಾ ಮಾಡ್ತಾ ಇದ್ದೀವಿ ಬಿಕಾಸ್ ತಿನ್ನಕ್ಕೆ ಬೇಕಲ್ಲ. ತಿನ್ನಕ್ಕೆ ಖರ್ಚು ಮಾಡೋದು ಬೇಕಲ್ಲ, ಅದಕ್ಕೆ ಬಂತು. ತೋರಿಸು ಕಾರ್ಡ್ನೆಲ್ಲ ತೋರಿಸ್ಬಿಡ. ಇವಾಗ ಗಾಡಿ ನಂದು ಇವ್ರ ಮನೆ ಹತ್ರ ಪಾರ್ಕ್ ಮಾಡಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್ ಅಂದರೆ ಹೊಸ ಹೊಸ ಪ್ಲೇಸಸ್ನ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಐ ಜಸ್ಟ್ ವ್ಲಾಗ್ ದ ಹೋಲ್ ಈವ್ನಿಂಗ್ ಅದೇ ಡೇ ಆಗೋಯ್ತು. ಸೊ ನಡ್ಕೊಂಡು ಇಬ್ಬರು. ಸೊ ಗೈಸ್ ನಾವು ಕೋಇನ್ಸಿಡೆನ್ಸ್ ಆಗಿ ಇಬ್ಬರು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀವಿ. ಇಟ್ ವಾಸ್ ಕೋಇನ್ಸಿಡೆನ್ಸ್. ಏನೂ ಐಡಿಯಾ ಇರಲಿಲ್ಲ, ಏನೂ ಪ್ಲ್ಯಾನ್ ಇರಲಿಲ್ಲ. ಸೊ ಸಡನ್ನಾಗಿ ಬೇಸಿಕ್ ಕಲರ್ಸ್ ಅಲ್ವಾ, ಸಡನ್ನಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದೀವಿ. ಐ ಶೋ ಯು ಗೈಸ್. ಸೊ ಸಡನ್ನಾಗಿ ಇಬ್ಬರು ಕಾಂಟ್ರಾಸ್ಟ್ ಥರ ಹಾಕ್ಕೊಂಡಿದ್ದೀವಿ. ಇವಳು ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ವೈಟ್, ನಂದು ಬ್ಲ್ಯಾಕ್ ಟಾಪ್, ವೈಟ್ ಪ್ಯಾಂಟ್. ಸೊ ಯಾ ಸೇಮ್ ಆ್ಯಂಡ್ ನಾವು ನೋ ಹನಿ ಆಮೇಲೆ ನಾವು ಮೀಟ್ ಮಾಡಿ ಎಷ್ಟು ದಿನ ಆಗಿತ್ತು ಅಂದರೆ ವಿ ವರ್ ಆ್ಯಕ್ಚುಲಿ ಬ್ಯುಸಿ ವಿತ್ ಆರ್ ಕಾಲೇಜ್ ಸ್ಟಫ್ಸ್, ಇಂಟರ್ನಲ್ಸ್, ಅಸೈನ್ಮೆಂಟ್ಸ್ ಆ್ಯಂಡ್ ಅದರ್ ಸ್ಟಫ್ಸ್. ಸೊ ಆಂಟಿ ಲುಕ್ ನೋಡಬೇಕಿತ್ತು. ಎಲ್ಲ ನೋಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಆ್ಯಂಡ್ ಆಮೇಲೆ ಹೇಳು. ಆಮೇಲೆ ಅದೇ ಸಿಕ್ಕಿದ್ದು ಯಾವಾಗ ಲಾಸ್ಟ್ ಅಂದರೆ ಟ್ರೆಡಿಷ್ನಲ್ ಡೇ ದಿನ ಬೆಳಿಗ್ಗೆ ಕಳ್ತಾರೆ ಅವಾಗ ಸೀರೆ ಕೊಟ್ಟು ಸ್ವಲ್ಪ ಜೋರಾಗಿ ಇಲ್ಲ ಕೇಳಿಸುತ್ತೆ. ಸೀರೆ ಕೊಟ್ಟು ಕಾಪಾಡೋದು. ಆ್ಯಂಡ್ ಇನ್ನೊಂದೇನೆಂದರೆ ಅವಳಿಗೆ ಎತ್ನಿಕ್ ಡೇ ಇತ್ತು. ಸೊ ಅವಾಗ ನಾನು ಸೀರೆ ಕೊಡೋಕೆ ಬೆಳಗ್ಗೆ ಹತ್ಕೊಂಡು ಕಾಲ್ ಮಾಡಿದ್ಲು, ಸೀರೆ ಸುಟ್ಟೋಯ್ತು, ಸೀರೆ ಇದ್ರೆ ಕೊಡು ಅಂತ. ಸೊ ಅವಾಗ ಲಾಸ್ಟ್ ನಾವಿಬ್ಬರು ಮೀಟ್ ಮಾಡಿದ್ದು ಮೀಟು ಇಲ್ಲ 5 ಮಿನಿಟ್ಸ್ ಅವತ್ತೇ ನಾನು ಇವಳನ್ನ ಲಾಸ್ಟ್ ನೋಡಿದ್ದು. ಸೊ ಬಟ್ ಸ್ಟಿಲ್ ಏನಂದರೆ ನಾವು ಮೀಟ್ ಮಾಡಲ್ಲ ಆ್ಯಂಡ್ ಜಾಸ್ತಿ ಕಾಲ್ಸ್ ಇಲ್ಲ ಅಂದರೂ ಕೂಡ
ಮಾಡ್ತೀನಿ. ದ ವೈಬ್. ಇವಳು ನನ್ನ Busy? ಬ್ಲಾಕ್ ಮಾಡಿದ್ಲು. ಅದೆಲ್ಲ ಆಮೇಲೆ ಹೇಳೋಣ, ಇನ್ನೊಂದು ಸ್ಟೋರಿ ಅದು. ವಿತ್ ಸ್ಟಿಲ್ ದ ವೈಬ್ ಇಸ್ ಸೇಮ್. ವಟ ಇನ್ನು ನಾನ್ ಸ್ಟಾಪ್ ನನ್ನ ಮನೆಗೆ ಹೋಗೋವರೆಗೂ ಕೂಡ ಗೋಲ್ಗಪ್ಪ ತಿಂದು ಮುಗಿಸೋವರೆಗೂ ಕೂಡ ಹಾ. ಮಾತಾಡ್ತಾನೆ ಇರ್ತೀವಿ. ವಿ ಹ್ಯಾವ್ ಲಾಡ್ ಆಫ್ ಸ್ಟಫ್ ಟು ಟಾಕ್. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ, ನಾವು ಇವಾಗ ಅಲ್ಲಿ ಫುಡ್ ಮಾಮ ಅಂತ ಒಂದು ಕಾರ್ಟ್ ಇದೆ. ಸೊ ಇವಾಗ ಅದು ಓಪನ್ ಇದ್ರೆ ಅಲ್ಲಿ ಹೋಗಿ ಓಪನ್ ಇರಲ್ವಾ? ಇರುತ್ತೆ ಅನ್ಸುತ್ತೆ. 6 ಹಂಗೆ ಓಪನ್ ಆಗ್ಬೋದು. ಸ್ವಲ್ಪ ತಾರ್ಕಲ್ಲಿ ಕುತ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಡೈರೆಕ್ಟಾಗಿ 6 ಅಂದೆ. ನಾನು ನೋಡಿಲ್ಲ ಯಾವಾಗ. ಇನ್ನೊಂದು ಇದೆಯಲ್ಲ ಟೈನಿ ಬೈಟ್ಸ್ ಅಂತ, ಅದೇ ಹೊಸದು, ಅದು ಇಲ್ಲೇ ಇರೋದು. ಮತ್ತೆ ನೋಡೋಣ. ಇವತ್ತು ನಾವು ಹೊಸ ಫುಡ್ ಟ್ರೈ ಸೊ ಮಾಡಿ. ಆ್ಯಂಡ್ ನಾವು ಇಬ್ಬರು ಸಿಗೋದೇ ಜಾಸ್ತಿ ಮಾತಾಡೋಕ್ಕೆ ಆ್ಯಂಡ್ ತಿನ್ನೋದಕ್ಕೇನೆ. ತಿನ್ಕೊಂಡು ಮಾತಾಡ್ತೀವಿ. ಸೊ ಆ್ಯಂಡ್ ಅಲ್ಲಿಗೆ ಹೋದಾದ್ಮೇಲೆ ಜಸ್ಟ್ ಶೋ ಯು ವಾಟ್ ವಿ ಆರ್ಡರ್ಡ್ ಆ್ಯಂಡ್ ಅಬೌಟ್ ದ ಟೇಸ್ಟ್. ಸೊ ಯಾ, ಬಾಯ್ ಅಲ್ಲ, ಇನ್ನೂ ವ್ಲಾಗ್ ಎಂಡ್ ಆಗಿಲ್ಲ. ಒಂದು ಆಲ್ಫ್ರೆಡೋ ಪಾಸ್ತಾ ಆ್ಯಂಡ್ ದೆನ್ ಒಂದು ಕ್ರೀಮಿ ಮ್ಯಾಂಗೋ ಇದೆ. ಇವಾಗ ವಿ ಹ್ಯಾವ್ ಜಸ್ಟ್ ಕೇಮ್ ಟು ದಿಸ್ ಪ್ಲೇಸ್ ಆ್ಯಂಡ್ ವಿ ಹ್ಯಾವ್ ಆರ್ಡರ್ಡ್ ಆಲ್ಫ್ರೆಡೋ ಪಾಸ್ತಾ ಆ್ಯಂಡ್ ಮಿಲ್ಕ್ ಮ್ಯಾಂಗೋ ಬೋಬಾ ಟೀ ಅಲ್ಲ, ಬೋಬಾ ಟೀ ಅದು. ಸೊ ಬೋಬಾ ಟೀ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು ಬೋಬಾ ಟೀನ. ಫುಡ್ ಮಾಮಾ ಅಂತ. ಸೊ ಲೆಟ್ಸ್ ಟೇಸ್ಟ್ ಆ್ಯಂಡ್ ರಿವ್ಯೂ ದ ಫುಡ್. ಮಿಲ್ಕ್ ಶೇಕ್ ಥರ ಇದೆ. ಮಧ್ಯ ಅದೇನೋ ಸಿಗುತ್ತೆ. ಅದೇನದು? ಅದೇ ಬೋಬಾ. ಸೊ ಹೆಂಗಿದೆ? ಮ್ಯಾಂಗೋ ಮಿಲ್ಕ್ ಶೇಕ್ ಆರ್ಡರ್ ಮಾಡಿತ್ತು. ಬಟ್ ಬೋಬಾ ತಾನೆ ಮಧ್ಯ ಏನೋ ಸಿಗ್ತಾ ಇದೆ. ಸ್ವಲ್ಪ ಜಾಸ್ತಿ ಮಿಲ್ಕ್. ಇಟ್ಸ್ ಲೈಕ್ ಒನ್ ಟೈಮ್ ಡ್ರಿಂಕ್ ಥರ ಟ್ರೈ ಮಾಡ್ಬೋದು. ಯು ಹ್ಯಾವ್ ಟು ಟ್ರೈ ಗೈಸ್. ಪಾಸ್ತಾ ಟ್ರೈ. ನಾವು ವಿಲ್ ಟ್ರೈ ದ ಪಾಸ್ತಾ. ಹೆಂಗಿದೆ? ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ ಮ್ಯಾಮ್ 10ಗೆ? ಫುಲ್ ತಿಂದಾದ್ಮೇಲೆ ಹೇಳಿ. ಚೆನ್ನಾಗಿದೆಯಾ? ಸ್ವಲ್ಪ ಸಪ್ಪೆ ಥರ ಇದೆ ಅಲ್ವಾ? ಸಪ್ಪೆ ಥರ ಇದೆ ಗೈಸ್. ಬಟ್ ಅದರ್ವೈಸ್ ದ ಟೇಸ್ಟ್ ಇಸ್ ಗುಡ್. ಅವರಿಗೇನು ಹಾಕ್ಸ್ಕೊಂಡೋಣ ಇನ್ನೊಂಚೂರು. ಚಿಲ್ಲಿ ಫ್ಲೇಕ್ಸ್ ಸಾಕು. ಅವರಿಗೇನೋ ಇನ್ನೊಂಚೂರು. ಒಂದು ಪೌಂಡ್ ಬ್ರೆಡ್ ಕೊಡಿ, 3 ಹನಿ ಕೇಕ್ ಕೊಡಿ, ಆಮೇಲೆ 3 ಪನ್ನೀರ್ ಪಫ್ ಕೊಡಿ. 3 ಪನ್ನೀರ್ ಪಫ್ ತರಬೇಡಿ. ಇನ್ನೊಂದೇನೋ ಇದೆ, ಅದೇ ಪ್ಲೇನ್ ಕೇಕು ಬಾಕ್ಸ್ ಬರುತ್ತಲ್ಲ. ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ ಅಂತ ಪಾಪ. ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಬೇಕ್ರಿನಲ್ಲಿ ಫಾರ್ ನಮ್ಮನೆ, ಇವ್ರ ಮನೆಗೆ ಗೈಸ್. ಅಷ್ಟು ಅದು ಬ್ರೆಡ್ ಎಲ್ಲ ಏನೇನೋ ತೊಗೊಂಡ್ವಿ. ಸೊ ಅಬೌಟ್ ದ ಫುಡ್ ರಿವ್ಯೂ ಅಟ್ ಫುಡ್ ಮಾಮಾ ಅಷ್ಟೇನು ಓಕೆ ಅಂತ ಅನಿಸ್ಲಿಲ್ಲ ನಮಗೆ. ಇಟ್ ವಾಸ್ ಆ್ಯಕ್ಚುಲಿ ಹೈಪ್ಡ್ ಅಂತ ಅನ್ನಿಸ್ತು. ಓವರ್ ರೇಟೆಡು ಅಲ್ಲ. ಆಲ್ ದ ಮೆನು ವಾಸ್ ಬಿಲೋ 100, ಬಟ್ ಟೇಸ್ಟ್ ವೈಸ್ ಇಟ್ ವಾಸ್ ಆ್ಯಕ್ಚುಲಿ ನಾಟ್ ವರ್ತ್ ಎಟ್ ಆಲ್.
ಬಿಕಾಸ್ ಏನಂತಾರೆ ಅಷ್ಟೊಂದು ಸ್ಪೈಸ್ ಇರಲಿಲ್ಲ ಪಾಸ್ತಾನಲ್ಲಿ. ಸೊ ನಮ್ಗೆ ಸ್ಪೈಸ್ ಇದ್ರೆ ನಮ್ಮಿಬ್ರಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿ ಅಷ್ಟೊಂದೇನು ಇರಲಿಲ್ಲ, ಕುಡಿಬೋದು ಬಟ್ ಮಿಲ್ಕ್ ಜೊತೆಗಿದೆ ಎರಡು. ನಾನು ಯಾವತ್ತೂ ಬೋಬಾ ಟೀ ಟ್ರೈ ಮಾಡಿರಲಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬೇರೆ ಕಡೆ ಹೆಂಗಿರುತ್ತೋ ವಿ ಡಸಂಟ್ ನೋ. ಸೊ ಇವಾಗ ರೈಟ್ ನೌ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಗೋಬಿ ಮಂಚೂರಿ. ಸೊ ಆಮೇಲೆ ಗೋಲ್ಗಪ್ಪ, ಸೊ ಆಮೇಲೆ ಮನೆ. ಸೊ ಇನ್ನೂ 2 ಐಟಮ್ ಇದೆ. ಸೊ ಟೈಮ್ ಎಷ್ಟು 7 ಆಗಿದೆ ಅನಿಸುತ್ತೆ. ಟೈಮು 7, ಇಟ್ಸ್ ಶಾರ್ಪ್ 7:01. ಸೊ ಗೋಬಿ ತಿನ್ಕೊಂಡು ಅಲ್ಲಿ ಹೋಗಿ ಟೇಸ್ಟ್ ಮಾಡಿ. ಇದು ಕೂಡ ನಡ್ಕೊಂಡು ಹೋಗ್ತಾರೆ. ಇದು ಕೂಡ ನಾವು ಹೊಸ ಜಾಗನೇ ಅಲ್ಲ ಟ್ರೈ ಮಾಡ್ತಾ ಇರೋದು. ಜಾಗನೇ ಅಂದರೆ ವ್ಲಾಗಲ್ಲೆಲ್ಲ ನೋಡಿದ್ದೀವಿ. ವಾಟ್ ಇಸ್ ಅದು ಫ್ಲಾಶ್ ಆಯಿತು, ಕತ್ಲೆ ಆಯ್ತು. ಅದು ವ್ಲಾಗ್ ಅಲ್ಲ, ಜಾಸ್ತಿ ರೀಲ್ಸ್ ನೋಡಿದ್ದೀವಿ ಇನ್ ಇನ್ಸ್ಟಾಗ್ರಾಮ್. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಗೋಬಿ ಟ್ರೈ ಮಾಡಬೇಕು. ಸೊ ಲೆಟ್ಸ್ ಗೋ. ಐ ಹೋಪ್ ಅಲ್ಲಾದರೂ ಚೆನ್ನಾಗಿರುತ್ತೆ ಅಂತ. ವಿ ವರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಆಗಿಲ್ಲ ಟೇಸ್ಟ್ ಬಿಕಾಸ್ ಸ್ಪೈಸೇ ಇರಲಿಲ್ಲ ಗೈಸ್. ಅಲ್ಲಿ ಯೂಶ್ವಲಿ ವಿ ಬೋತ್ ಲೈಕ್ ಸ್ಪೈಸ್, ವಿ ವಾಂಟ್ ಸ್ಪೈಸ್. ಸೊ ಅಲ್ಲಿ ಸ್ಪೈಸೇ ಇರಲಿಲ್ಲ, ತುಂಬ ಮೈಲ್ಡ್ ಆಗಿತ್ತು ಅಲ್ಲಿ ಟೇಸ್ಟು. ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರು ಅವ್ರಿಗೇನೋ ಆವ್ರೇಜ್ ಆಗಿ ಇತ್ತು. ವೆನ್ ದ ಬೋಬಾ ಟೀ ವಾಸ್ ಲೈಕ್ ಒನ್ ಟೈಮ್ ಕುಡಿಬೋದು ಅಷ್ಟೇ, ನಾಟ್ ದಟ್ ಬೋಬಾ ಫೀಲ್ ಹೆಂಗಿರುತ್ತೆ ಅಂತ ನೋಡೋಕ್ಕಷ್ಟೇ. ಸೊ ಇವಾಗ ಗೋಬಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಎಕ್ಸಾಮ್ಸ್ ಇದೆ, ಜೊತೆಗೆ ಪಾಪ ಆಗಸ್ಟಲ್ಲಿ ಜನತಿ ಮದುವೆ ಇದೆ. ಎಕ್ಸಾಮ್ಸು ಗೈಸ್ ನನಗೂ ಇದೆ, ನಂಗೆ ಗೊತ್ತೇ ಇಲ್ಲ ಯಾವಾಗ ಅಂತ. ಬಟ್ ಜನತಿ ಮದುವೆ ಇದೆ, ಎಲ್ಲರೂ ಬಂದ್ಬಿಡಿ. ಸುಮ್ಮನೆ ಬ್ಲಾಗ್ ಹಾಕೋದು ಕಟ್ ಮಾಡು. ಇಲ್ಲ ಅವಳು ಮದುವೆ ಇಲ್ಲ, ಅವಳಿಗಿಂತ ಚಿಕ್ಕ ಹುಡುಗಿ ಅವಳು, ಇವಾಗಿನ್ನ ಫಸ್ಟ್ ಇಯರು. ಹೋಗ್ತಾನೆ ಇದ್ದೀವಿ. ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾನೇ ಇದ್ದಾಳೆ. ಫೈನಲಿ ಗೋಬಿ ಬಂದಿದೆ. ಸೊ ವಿಲ್ ಟ್ರೈ. ನೀನು ಹೇಳು ನಿಂಗೆ ಓಕೆ ಓಕೆನಾ? ಇಷ್ಟ ಆಯ್ತಾ? ನನಗೇನೋ ಜಾಸ್ತಿ ಒಳಗಿನ ಥರ ಇದೆ. ನಿಂಗೆ ಅನಿಸ್ತು? ಇಷ್ಟ ಆಯ್ತಾ? ಚೆನ್ನಾಗಿದೆ. ಇಟ್ಸ್ ನೈಸ್ ಗೈಸ್. ಮುಂಚೆದ್ಕಿಂತ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ನೀನು ಆಲ್ರೆಡಿ ಟ್ರೈ ಮಾಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ಲ? ಇದೆ ಬೆಸ್ಟ್ ಇವತ್ತು. ಮೋಸ ಹೋಗಿಲ್ಲ ಇದ್ರಲ್ಲಿ. ಗೋಬಿನೂ ಓಕೆ, ಅದ್ರದ್ದು ಮೋಸ ಜಾಸ್ತಿ, ದುಡ್ಡು ಜಾಸ್ತಿ. ಇದು ವರ್ತು ಚೆನ್ನಾಗಿದೆ. ಲಾಸ್ಟಲ್ಲಿ ಇವತ್ತು ಗೋಲ್ಗಪ್ಪ ಹೋಗಿಲ್ಲ ಗೈಸ್. ಮ್ಯಾಂಗೋ ಮಿಲ್ಕ್ ಶೇಕ್ ಬಂದಿಲ್ಲ, ಹೆಂಗೆ ಮಾಡ್ತಾರೆ ಫಸ್ಟ್ ಟೈಮ್. ಆಮೇಲೆ ಹೇಳ್ತೀವಿ. ಸೊ ಗೈಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಕೊಡ್ತೀವಿ, ಸಕ್ಕದಾಯಿತು. ಹಿಂಗೆ ಹೈಲೈಟೇ ಅದು ತಿಂದಿದ್ರಲ್ಲಿ. ಜೋರಾಗಿ ಮಾತಾಡೆ. ತುಂಬ ಚೆನ್ನಾಗಿದ್ದಿದ್ದು ಅದೊಂದೇ. ಸೊ ಚೆನ್ನಾಗಿತ್ತು. ಮ್ಯಾಂಗೋ ಮಿಲ್ಕ್ ಶೇಕ್ ವಾಸ್ ಆ್ಯಕ್ಚುಲಿ ಗುಡ್. ಅಂದರೆ ಆ ಮ್ಯಾಂಗೋ ಪೀಸಸ್ ಅಂತ ಅಲ್ಲ, ರಿಯಲ್ ಮ್ಯಾಂಗೋ ಥರನೇ ಇತ್ತು. ಅಂದರೆ ಆರ್ಟಿಫಿಷಿಯಲ್ ಫ್ಲೇವರ್ ಥರ ಅಲ್ಲ, ಏನೂ ಇರಲಿಲ್ಲ. ಜಾಸ್ತಿ ಮಿಲ್ಕು ಹಾಕಿರಲಿಲ್ಲ ಅವರು. ಏನಾಗಿತ್ತು ಅಂದರೆ ಡ್ರೈ ಆಗಿತ್ತು. ಅಲ್ಲಿ ಪಾಸ್ತಾ ಸ್ಪೈಸಿ ಇರಲಿಲ್ಲ. ಈ ಬೋಬಾ ಟೀ ಫಸ್ಟ್ ಟೈಮ್ ಅಲ್ವಾ, ಸೊ ಆವ್ರೇಜ್ ಆಗಿತ್ತು ಅಷ್ಟೇ. ಮಿಲ್ಕಿಯಾಗಿ ಸ್ವಲ್ಪ ಮ್ಯಾಂಗೋ ಆಗಿತ್ತು ಅಷ್ಟೇ, ಏನಿರಲಿಲ್ಲ.
ಸೊ ಮ್ಯಾಂಗೋ ಮಿಲ್ಕ್ ಶೇಕ್ ವಾಸ್ ವೆರಿ ಗುಡ್. ತುಂಬ ಚೆನ್ನಾಗಿತ್ತದು. ತುಂಬ ಮಿಲ್ಕು ಹಾಕಿರಲಿಲ್ಲ, ಜಾಸ್ತಿ ಮ್ಯಾಂಗೋ ಹಾಕಿ ಮಾಡಿದರು. ಇಟ್ ವಾಸ್ ದ ಸ್ವೀಟ್ ಆಲ್ಸೋ ಎಟ್ಟೊಡ್ದಂಗೆ ಆಗಿಲ್ಲ. ಇಟ್ ವಾಸ್ ವೆರಿ ಮೈಲ್ಡ್. ಸೊ ಯೂಶ್ವಲಿ ನಾವಿಬ್ಬರು ಸ್ಪೈಸ್ನ ಪ್ರಿಫರ್ ಮಾಡ್ತೀವಿ, ಸ್ಪೈಸಿ ಫುಡ್ಸ್ನ. ಸೊ ಗೋಬಿ ವಾಸ್ ಆಲ್ಸೋ ಲೈಕ್ ಮೈಲ್ಡಾಗಿತ್ತು ಮತ್ತು ಅದೇ ಡ್ರೈ ಮೈಲ್ಡ್ ಅಷ್ಟೇ. ಡ್ರೈ ಥರ ಇತ್ತು. ಅದು ಆ್ಯಕ್ಚುಲಿ ನಾವು ತೊಗೊಂಡಿದ್ದು ಗೋಬಿ ಮಂಚೂರಿಯನ್ನು, ಬಟ್ ಅವ್ರು ಏನೋ ಅಷ್ಟೇನು ಚೆನ್ನಾಗಿರಲಿಲ್ಲ. ಆ್ಯಂಡ್ ಆಲ್ಸೋ ನಾವು ರೀಲ್ಸ್ ನೋಡ್ಕೊಂಡು ಹೋಗಿದ್ದಿದ್ದು ಎರಡು ಕಡೆನೂ. ಸೊ ಇಟ್ ವಾಸ್ ಅ ಬಿಗ್ ಫೇಲ್ಯೂರ್. ಮ್ಯಾಂಗೋದ್ ಮಾತ್ರ ರೀಲ್ಸ್ ನೋಡ್ಕೊಂಡು ಹೋಗಿರ್ಲಿಲ್ಲ. ಮೇಡಮ್ ಅವರು ಹೋಗಿದ್ರು ಅಂತ ಕರ್ಕೊಂಡು ಹೋಗಿದ್ದಿದ್ದು. ಏನೇ ಪಾಸ್ತಾ, ಫುಡ್ ಮಾಮದು ಎವ್ರಿಥಿಂಗ್ ವಾಸ್ ಅ ಬಿಗ್ ಫೇಲ್ಯೂರ್. ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ನಾರ್ಮಲ್ ತಿನ್ನೋ ಕಡೆ ಇವತ್ತು ತಿಂದಿಲ್ಲ, ಎಲ್ಲ ಹೊಸ್ದಾಗಿ ಟ್ರೈ ಮಾಡಿದ್ವಿ. ಏನೋ ಓಕೆ ಎಷ್ಟಾಗಿತ್ತು ಎಲ್ಲ ಮುಂಚೆ ಹೋಗಿದ್ದ ಕಡೆನೂ ಹೋಗ್ಬೇಕಿತ್ತು ಅಂತ ಅನ್ನಿಸ್ತು ಒಂದು ಕಡೆ. ಮ್ಯಾಂಗೋಗೆ ಮಿಲ್ಕ್ ಶೇಕೆ ನೆಕ್ಸ್ಟ್ ಟೈಮ್ ಪಕ್ಕ ಹೋಗ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ. ಬಟ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಸೀನ್ ಇದಿಟ್ಕೊ ಒಂದು ಕೆಫೆ ನೋಡ್ಕೊಂಡು ಇಟ್ಕೊಂಡಿದ್ದೆ ನಾನು, ಓಕೆನಾ. ಅದಕ್ಕೆ ನಾನು ಹೋಗೋಣ ಅಂತ ಇವಳಿಗೆ ಹೇಳಿದ್ದೆ, ನಾನು ಕಳಿಸು ಇದ್ದೆ ಅವಳಿಗೆ. ಇಲ್ಲ ಅಂತ ಅನ್ಕೊಂಡಿದ್ದೆ. ಹಾಂ, ಕೆಫೆ ಇರಲಿಲ್ವಾ? ಅಂದರೆ ಅಲ್ಲೇ ಅದೇ ಪ್ಲೇಸ್ ನಾನು ನೋಡಿರಲಿಲ್ಲ ಅಲ್ಲ ಇಲ್ಲಿವರೆಗೂ, ಆ ಕಡೆ ಹೋದಾಗ ನಮ್ಮ ಅಕ್ಕ ಜೊತೆ. ಸೊ ನಾವು ನೋಡಿರಲಿಲ್ಲ. ಸೊ ನಾನು ಆ ಕೆಫೆಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿಗೆ ಹೋಗ್ತಾರೆ, ಹೊಸದಾಗಿ ಟ್ರೈ ಮಾಡೋಣ, ಅದು ಹೊಸದೇ. ಬಟ್ ದಿಸ್ ಒನ್ ವಾಸ್ ಆರ್ ಬಕೆಟ್ ಲಿಸ್ಟ್. ಸೊ ತುಂಬ ದಿನದಿಂದ ಹೋಗಬೇಕು ಅಂತ ಹೋಗಬೇಕು ಅಂತ ಅನ್ಕೊಂತಿದ್ವಿ. ಸೊ ವಿ ವೆಂಟ್. ಆ್ಯಂಡ್ ಇವಾಗ ಮೆತ್ತಗೆ ಮಾತಾಡ್ರು, ವ್ಲಾಗ್ ಮಾಡೋಕ್ಕೂ ಬಿಡಲ್ಲ. ಸೊ ಇವಾಗ ಲೆಫ್ಟ ರೈಟಾ ಹಿಂಗೆ ಹೋಗೋಣ. ಸೊ ಇವಾಗ ವಿ ಆರ್ ಜಸ್ಟ್ ಗೋಯಿಂಗ್ ಫಾರ್ ಅವರ್ ಹೋಮ್. ಸೊ ನನ್ನ ಗಾಡಿ ಇವ್ರ ಮನೆ ಹತ್ರ ನಿಲ್ಲಿಸಿದ್ದೆ. ಸೊ ನಾವು ಯೂಶ್ವಲಿ ನಾನು ಇವ್ರ ಮನೆ ಹತ್ರ ಬಂದಾಗ ಈ ಥರ ಈವ್ನಿಂಗ್ ಸ್ಪೆಂಡ್ ಮಾಡೋಕ್ಕೆ ನಾವು ಗಾಡಿನಲ್ಲಿ ಹೋಗಲ್ಲ. ಬಿಕಾಸ್ ವಿ ಪ್ರಿಫರ್ ಟಾಕಿಂಗ್ ಈಚ್ ಅದರ್ ಆ್ಯಂಡ್ ವಾಕಿಂಗ್. ನಾಯಿ ಎಷ್ಟಿದೆ ಅಲ್ಲಿ 1 2 ನಂಗೆ ಯಾವಾಗಲೂ ನಿಂಕಿನ ಧೈರ್ಯ ಜಾಸ್ತಿ ಬಾ. ನಾವು ಗಾಡಿ ಪ್ರಿಫರ್ ಮಾಡಲ್ಲ. ಇವನ್ ದೋ ನಾನು ಗಾಡಿನಲ್ಲಿ ಬಂದರೂ ಕೂಡ ವಿ ಜಸ್ಟ್ ಪ್ರಿಫರ್ ವೈಲ್ ವಾಕಿಂಗ್, ಟಾಕಿಂಗ್ ಆ್ಯಂಡ್ ಗೋಯಿಂಗ್ ಎನಿವೇರ್. ಸೊ ಯಾವಾಗಲೂ ನಾವು ನಡ್ಕೊಂಡೇ ಹೋಗೋದು, ಒಂಥರ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ. ಗಾಡಿನಲ್ಲಿ ಹೋದರೆ ಸುಮ್ಮನೆ ಜೊಯ್ ಅಂತ ಹೋಗ್ಬಿಟ್ಬಿಡ್ತೀವಿ, ಬಂದ್ಬಿಡ್ತೀವಿ. ಸೊ ಮಾತಾಡ್ಕೊಂಡು ಸ್ವಲ್ಪ ವಾಕಿಂಗು ಆಗುತ್ತೆ, ಜೊತೆಗೆ ಸ್ವಲ್ಪ ಕಾಮಾಗಿ ಹೋಗ್ಬೋದು. ಸೊ ದಿಸ್ ವಾಸ್ ಆರ್ ಈವ್ನಿಂಗ್ ಟುಗೆದರ್. ಸೊ ಇದು ಒಂದು ಸತಿ ಈ ಥರ ಮಾಡಿದ್ರೆ ಮತ್ತೆ ಇಳಿಸೋ ಇದೇ ಇಲ್ಲ, ಅದು ಬಿಟ್ಟು ಹೋಗ್ತಾನೆ ಇಲ್ಲ. ಬಿಟ್ಟು ಏನು ಕಾಲೇಜಲ್ಲಿ ಇವಾಗೆಲ್ಲ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ, ಅಸ್ಥೆಟಿಕ್ಕಿಂಗ್ ಅಂದರೆ ಥಮ್ಸಪ್ನೆಲ್ಲ ಅಸ್ಥೆಟಿಕ್. ನಮ್ಮ ಜನತಿ ಬೇರೆ ಕಾಲೇಜ್ ಸೇರ್ಕೊಂಡು ಅಸ್ಥೆಟಿಕ್ ಆಗೋಳೆ, ಅಸ್ಥೆಟಿಕ್. ಸೊ ಯಾ, ದಿಸ್ ವಾಸ್ ಆರ್ ಈವ್ನಿಂಗ್ ಟುಗೆದರ್. ಹೆಂಗಿತ್ತು? ಚೆನ್ನಾಗಿ, ತುಂಬ ದಿನ ಆಗಿತ್ತು. ಮಾತಾಡೋದೆಲ್ಲ ತುಂಬ ಚೆನ್ನಾಗಿತ್ತು ಇವತ್ತು. ಎಲ್ಲ ಚಿತ್ರಾನ್ನ ಮೊಸರನ್ನ ಆಯಿತು. ಎಲ್ಲೆಲ್ಲಿಂದ ಹೋಗಿ ಎಲ್ಲೆಲ್ಲಿಗೂ ಬೆಚ್ಚಲ್ ತುಂಬ ಇರುತ್ತೆ. 4 ತಿಂಗಳು ಅದೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಒಟ್ಟಿಗೆ ಮಾತಾಡಿ, ನೆನ್ನೆದು ಇವತ್ತಿಂದು ಎಲ್ಲ ಸೇರಿ ಒಟ್ಟಿಗೆ ಮಾತಾಡಿದ್ರಿ. ತಿನ್ನೋದು ಆ್ಯಾವ್ರೇಜ್ ಆಗಿತ್ತು. ಬಟ್ ನೋಡಬೇಡ, ಮ್ಯಾಂಗೋ ಮಿಲ್ಕ್ ತುಂಬ ಚೆನ್ನಾಗಿತ್ತು ಅಷ್ಟೇ. ಸಕ್ಕದಾಯಿತು. ನಾವು ನೆಕ್ಸ್ಟ್ ಟೈಮ್ ಹೋದಾಗ ವಿಲ್ ಟೆಲ್ ಯು ಗೈಸ್ ದ ಅಡ್ರೆಸ್, ಬಿಕಾಸ್ ನೀವು ಬಂದು ಟ್ರೈ ಮಾಡ್ಬೋದು. ಸಕ್ಕದಾಗಿದೆ. ಆಮೇಲೆ ನೆಕ್ಸ್ಟ್ ಇವ್ರಿಗೂ ಎಕ್ಸಾಮ್ಸ್, ನನಗೂ ಎಕ್ಸಾಮ್ಸ್ ಮುಗಿಸ್ಕೊಂಡು ತಿರ್ಗಾ ಸಿಗೋದು ತಾನೆ. ಆದರೆ ವಿ ಡಸಂಟ್ ನೋ ವಾಟ್ ಸಿಚುಯೇಷನ್ ವಿಲ್ ಕಮ್ ಅಂತ. ಆಮೇಲೆ ಮೆಂಟಲಿ ಸ್ಟ್ರೆಸ್ ಆದರೆ ಇನ್ನೂ 1 ತಿಂಗಳಿದೆ ಗೈಸ್. ಮೆಂಟಲಿ ಸ್ಟ್ರೆಸ್ ಆದರೆ ಮೀಟ್ ಮಾಡಬೇಕು ಅನ್ಸಿದ್ರೆ ಗಾಡಿ ಎತ್ಕೊಂಡು ಬರ್ತಾ ಇರ್ತೀನಿ. 2 ಕಿಲೋಮೀಟರ್ಸ್ ಅವೇ. ಮುಂಚೆ ಬರ್ತಾನೆ ಇರಲಿಲ್ಲ, ಇವಾಗ ಗಾಡಿ ಇದೆ ಗೈಸ್, ಬರ್ತೀನಿ ಅಂತ ಬರ್ತಾರೆ. ಸೊ ಇವಾಗ ನನ್ನ ಗಾಡಿ ಎತ್ಕೊಂಡು ವಿ ಹ್ಯಾವ್ ಟು ಲೀವ್ ಟು ಅವರ್ ಹೋಮ್ ಬಿಕಾಸ್ ಇಟ್ಸ್ ಬೀನ್ ಲೇಟ್. ಎಷ್ಟು ಟೈಮು? 8 ಗಂಟೆ. ಫಸ್ಟ್ ಟೈಮ್ ಇಬ್ಬರು 7-8 ಗಂಟೆವರೆಗೆ ಇರೋದು. ಮನೆಗೆ ಓಡೋಗ್ತಾಳೆ ಯಾವಾಗಲೂ. 8 ಗಂಟೆ 7 ಗಂಟೆಯಿಂದ ಇಬ್ಬರು ಮನೇಲಿ ಆಲ್ರೆಡಿ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಸ್ಟಿಲ್ ಎಷ್ಟೊಂದು ದಿನ ಆದಮೇಲೆ ಮೀಟ್. ಆ್ಯಂಡ್ ನಾನು ಬಂದಿದ್ದೆ ಲೇಟು. ಯಾವಾಗೂ ಲೇಟು. ನನ್ನ ಮನೆಗೆ ಅವ್ರ ಮನೆಗೆ ಹೋದ್ಮೇಲೆ ರೆಡಿ ಆಗ್ತಾ
ಸ್ಲೋ. ಆಯ್ತು, ಇವಳು ಲೇಟ್. ಇವತ್ತು ರೆಡಿ ಆಗಿದ್ದೆ ನಾನು. ಆಯ್ತು, ಏನು ರೆಡಿ ಆಗೋದಿರ್ಲಿಲ್ಲ, ಅದಕ್ಕೆ ನಾರ್ಮಲ್ ಒಂದು ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟು. ಸೊ ಇವತ್ತೇನು ಡ್ರೆಸ್ ಆಗಿರಲಿಲ್ಲ ಬಿಕಾಸ್ ವಿ ವಾಂಟೆಡ್ ಟು ಕೀಪ್ ಇಟ್ ಕ್ಯಾಶುಯಲ್, ನೋ ಫ್ಯಾನ್ಸಿ ಥಿಂಗ್ಸ್. ಸೊ ಅಕ್ಕನ ಕಾಲ್ ಬರ್ತಾ ಇದೆ ಗೈಸ್, ಸೊ ವಿಲ್ ಎಂಡ್ ಆರ್ ವ್ಲಾಗ್ ಹಿಯರ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಇಫ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್, ಮೇಕ್ ಶೋರ್ ಯು ಗೈಸ್ ಲೈಕ್, share and subscribe to our channels. Bye guys. ಬಾಯ್. I miss you. First day. ಮಿಸ್ ಯು ಟು. Bye guys. Bye. Bye.